ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತು ನಾವು 9ನೇ ತರಗತಿಯ ತಿಳಿಗನ್ನಡ ಪಠ್ಯಪುಸ್ತಕದಿಂದ ಅರಳಿಕಟ್ಟೆ ಅನ್ನುವಂತಹ ಗದ್ಯ ಭಾಗದ ಪ್ರಶ್ನೋತ್ತರಗಳನ್ನು ನೋಡೋಣ. ಮೊದಲನೇದಾಗಿ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಶೇಷಪ್ಪನವರಿಗೆ ಜೀವನದಲ್ಲಿ ಉತ್ಕಟ ಆಸೆ ಯಾವುದು? ಉತ್ತರ, ಅಶ್ವತ್ಥ ಪ್ರತಿಷ್ಠೆ ಮಾಡಬೇಕು ಮತ್ತು ಪ್ರತಿಷ್ಠೆಯಾದ ಮರಕ್ಕೊಂದು ಕಟ್ಟೆ ಕಟ್ಟಬೇಕು ಎನ್ನುವುದು ಶೇಷಪ್ಪನವರಿಗೆ ಜೀವನದಲ್ಲಿದ್ದ ಉತ್ಕಟ ಆಸೆಯಾಗಿತ್ತು. ಎರಡನೆಯ ಪ್ರಶ್ನೆ, ಶೇಷಪ್ಪನವರು ಜೀವನೋಪಾಯಕ್ಕೆ ಏನು ಮಾಡುತ್ತಿದ್ದರು? ಉತ್ತರ, ಶೇಷಪ್ಪನವರು ಜೀವನೋಪಾಯಕ್ಕೆ ದಿನವೂ ಭಿಕ್ಷೆ ಬೇಡುತ್ತಿದ್ದರು. ಮೂರನೆಯ ಪ್ರಶ್ನೆ, ಶೇಷಪ್ಪನವರು ಅಶ್ವತ್ಥ ಕಟ್ಟೆಯನ್ನು ಕಟ್ಟಲು ಗುರುತಿಸಿದ ಸ್ಥಳ ಯಾವುದು? ಉತ್ತರ, ಬೆಂಗಳೂರಿನ ಬಸವನಗುಡಿಯಲ್ಲಿರುವ ಮಲ್ಲಿಕಾರ್ಜುನ ಸ್ವಾಮಿ ಗುಡಿಯ ಮುಂಭಾಗದಲ್ಲಿ ಅಶ್ವತ್ಥ ಕಟ್ಟೆಯನ್ನು ಕಟ್ಟಬೇಕೆಂದು ಶೇಷಪ್ಪನವರು ಗುರುತಿಸಿದ್ದರು. ನಾಲ್ಕನೆಯ ಪ್ರಶ್ನೆ, ಅರಳಿಕಟ್ಟೆ ಗದ್ಯ ಭಾಗದ ಆಕರ ಗ್ರಂಥ ಯಾವುದು? ಉತ್ತರ, ಡಾಕ್ಟರ್ BGL ಸ್ವಾಮಿ ಅವರ ಹಸುರು ಹೊನ್ನು ಕೃತಿಯು ಅರಳಿಕಟ್ಟೆ ಗದ್ಯ ಭಾಗದ ಆಕರ ಗ್ರಂಥವಾಗಿದೆ. ಐದನೇ ಪ್ರಶ್ನೆ, BGL ಸ್ವಾಮಿಯವರ ಪೂರ್ಣ ಹೆಸರೇನು? ಉತ್ತರ, ಬೆಂಗಳೂರು ಗುಂಡಪ್ಪ ಲಕ್ಷ್ಮೀನಾರಾಯಣಪ್ಪ ಸ್ವಾಮಿ ಅನ್ನುವುದು BGL ಸ್ವಾಮಿಯವರ ಪೂರ್ಣ ಹೆಸರು. ಮುಂದೆ ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೆಯ ಪ್ರಶ್ನೆ, ಶೇಷಪ್ಪನವರ ದೇಹಾರೋಗ್ಯ ಸ್ಥಿತಿ ಹೇಗಿತ್ತು? ಉತ್ತರ, ಶೇಷಪ್ಪನವರಿಗೆ ಸುಮಾರು 75-80 ವರ್ಷವಾಗಿತ್ತು. ಕೃಶವಾದ ದೇಹ, ಕುಳಿಬಿದ್ದ ಕಣ್ಣು, ದೃಷ್ಟಿ ಮಾಂದ್ಯ, ಕಿವಿಯಂತೂ ಎಷ್ಟೋ ವರ್ಷಗಳಿಂದ ಕೇಳಿಸುತ್ತಿರಲಿಲ್ಲ. ಶೇಷಪ್ಪನವರಿಗೆ ಕೈಯಲ್ಲಿ ಕೋಲು ಹಿಡಿಯದೆ ಒಂದು ಹೆಜ್ಜೆಯನ್ನು ಇಡಲಾಗುತ್ತಿರಲಿಲ್ಲ. ಎರಡನೆಯ ಪ್ರಶ್ನೆ, ಶೇಷಪ್ಪನವರು ತಮ್ಮ ಆಸೆ ನೆರವೇರಿದುದರಿಂದ ಕೃತಜ್ಞತೆಯನ್ನು ಹೇಗೆ ಸಲ್ಲಿಸಿದರು? ಉತ್ತರ, ಶೇಷಪ್ಪನವರು ಅಶ್ವತ್ಥ ಪ್ರತಿಷ್ಠಾಪನೆ ಮಾಡುವ ತಮ್ಮ ಆಸೆ ಈಡೇರಿದ ನಂತರ ಲೇಖಕರ ಮನೆಗೆ ಬಂದು ತಾಮ್ರದ ಪಂಚಪಾತ್ರೆ, ಉದ್ಧರಣೆ, 1 ಬಾಳೆಹಣ್ಣು, 2 ಸೇವಂತಿಗೆ ಹೂವು, 1 ಅನಂತ ವಸ್ತ್ರಗಳನ್ನು ಯಜಮಾನರಿಗೆ ಅಂದರೆ ಲೇಖಕರ ತಂದೆಯವರಿಗೆ ತಲುಪಿಸುವಂತೆ ಹೇಳಿ ಕೊಟ್ಟು ಹೋದರು. ಯಜಮಾನರ ನೆರವಿಲ್ಲದಿದ್ದರೆ ತಾನು ಈ ಕಾರ್ಯವನ್ನು ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ಇನ್ನೊಮ್ಮೆ ಬಂದು ಯಜಮಾನರಿಗೆ ಸಾಷ್ಟಾಂಗ ಬೀಳುತ್ತೇನೆ ಎಂದು ಕೃತಜ್ಞತೆಯ ಮಾತುಗಳನ್ನು ಹೇಳಿದರು. ಮೂರನೇ ಪ್ರಶ್ನೆ, ಶೇಷಪ್ಪನವರ ಆಸೆಯನ್ನು ಗಮನಿಸಿದ ಲೇಖಕರಿಗೆ ಬಾಲ್ಯದಲ್ಲಿ ಅನಿಸಿದ್ದೇನು? ಉತ್ತರ, ಶೇಷಪ್ಪನವರಿಗೆ ಬಹಳ ಕಾಲದಿಂದ ಅಶ್ವತ್ಥ ಪ್ರತಿಷ್ಠಾಪನೆ ಮಾಡಿ ಕಟ್ಟೆ ಕಟ್ಟಬೇಕೆಂದು ಆಸೆ ಇತ್ತು. ಶೇಷಪ್ಪನವರು ಅಶ್ವತ್ಥ ಪ್ರತಿಷ್ಠಾಪನೆ ಮಾಡಿಸಿ ಭಿಕ್ಷಾಟನೆ ಮಾಡಿ 4 ಜನರಿಗೆ ಅನ್ನಶಾಂತಿಯನ್ನು ಮಾಡಿಸಿದರು. ಅವರ ಆಸೆಯನ್ನು ಗಮನಿಸಿದ ಲೇಖಕರಿಗೆ ಬಾಲ್ಯದಲ್ಲಿ ಈ ಮುದುಕ ಯಾಚನೆಯಿಂದ ಜನರನ್ನು ತೊಂದರೆಗೀಡು ಮಾಡಿ ಮರ ನೆಟ್ಟು ಜಗಲಿ ಕಟ್ಟಿಸದೆ ಹೋಗಿದ್ದರೆ ಯಾರು ಅಳುತ್ತಿದ್ದರು ಎಂದು ಅನ್ನಿಸುತ್ತಿತ್ತು. ಮುಂದೆ 4ನೆಯ ಪ್ರಶ್ನೆ, ಅಶ್ವತ್ಥ ಕಟ್ಟೆ ಜನರಿಗೆ ಹೇಗೆ ಉಪಯುಕ್ತವಾಗಿದೆ? ಉತ್ತರ, ಅಶ್ವತ್ಥ ಮರ ಮತ್ತು ಅಶ್ವತ್ಥ ಕಟ್ಟೆ ಇವೆರಡು ಜನಜೀವನದಲ್ಲಿ ಬಹುಕಾಲದಿಂದ ಒಂದಾಗಿ ಬಿಟ್ಟಿವೆ. ಹಳ್ಳಿಯ ಸಾರ್ವಜನಿಕ ಸಮಾರಂಭಗಳು ಅಶ್ವತ್ಥ ಮರದಡಿಯಲ್ಲಿ ನಡೆಯುತ್ತವೆ. ಪಂಚಾಯಿತಿಗಳಿಗೆ ಅಶ್ವತ್ಥ ಮರ ಛಾವಣೆ, ಕಟ್ಟೆಯೇ ನೆಲಹಾಸು. ಅಶ್ವತ್ಥ ಕಟ್ಟೆ ಮದುವೆ ಮುಂಜಿಗಳಿಗೆ ಪ್ರಶಸ್ತವಾದ ಪವಿತ್ರವಾದ ಕಲ್ಯಾಣ ಮಂಟಪವಾಗಿದೆ. ಅಶ್ವತ್ಥ ಕಟ್ಟೆಯು ಪ್ರವಾಸಿಗಳಿಗೂ ಯಾತ್ರಾರ್ಥಿಗಳಿಗೂ ಆದರವೀಯುವ ಸತ್ರ, ಮಕ್ಕಳ ಆಟ ಓಟ ಪಾಠಗಳಿಗೆ ಕಾಪು, ಹಿರಿಯರ ಗಾಳಿ ಸೇವನೆಗೂ ವಿಚಾರ ವಿನಿಮಯಕ್ಕೂ ಒಪ್ಪುವ ಆಶ್ರಯ ಅಶ್ವತ್ಥ ಕಟ್ಟೆಯಾಗಿದೆ. ಇದಲ್ಲದೆ ಬೀದಿ ಮಾತಿಗೂ ಕಾಡು ಹರಟೆಗೂ ಕೀಟಲೆ ಕೋಟಲೆಗಳಿಗೂ ಅಶ್ವತ್ಥ ಕಟ್ಟೆ ಉಪಯುಕ್ತವಾಗಿದೆ. 5ನೇ ಪ್ರಶ್ನೆ, ಲೇಖಕರು ಶೇಷಪ್ಪನವರಿಗೆ ಕೃತಜ್ಞತೆ ಅರ್ಪಿಸಿದ್ದು ಏಕೆ? ಉತ್ತರ, ಶೇಷಪ್ಪನವರು ಅವರ ಜೀವಿತದಲ್ಲಿ ತಮ್ಮ ಸ್ವಧರ್ಮ ದೃಷ್ಟಿಯಿಂದ ಸರಿಯೆಂದು ಪ್ರೇರಿತವಾಗಿ ಅಶ್ವತ್ಥ ಕಟ್ಟೆಯನ್ನು ಕಟ್ಟುವ ಉದ್ದೇಶವನ್ನು ಹೊಂದಿದ್ದರು. ಅದನ್ನು ತನ್ನ ಋಣ ತೀರಿಸುವ ಕರ್ತವ್ಯವೆಂದು ಬಗೆದು ಅದರ ಸಾಧನೆಯಲ್ಲಿ ತೊಡಗಿ ಪೂರೈಸಿ ಕೃತಕೃತ್ಯರಾದರು. ಅಂತಹ ಮಹಾನುಭಾವರ ಸತತವಾದ ನಿಷ್ಠೆಯಿಂದಲೇ ಬೀದಿಗೊಂದು ಹಳ್ಳಿಗೊಂದು ಅಶ್ವತ್ಥ ಕಟ್ಟೆ ತಲೆ ಎತ್ತಿದೆ ಮತ್ತು ಸಮಾಜಕ್ಕೆ ಬಹಳ ಉಪಯುಕ್ತವಾಗಿದೆ. ಆದ್ದರಿಂದಲೇ ಲೇಖಕರು ಶೇಷಪ್ಪನವರಿಗೆ ಮನಸ್ಸಿನಲ್ಲಿಯೇ ಮಣಿದು ಕೃತಜ್ಞತೆಯನ್ನು ಅರ್ಪಿಸಿದರು. ಮುಂದೆ ಈ ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಶೇಷಪ್ಪನವರ ವ್ಯಕ್ತಿತ್ವದ ವಿಶೇಷತೆಗಳೇನು? ಉತ್ತರ, ಶೇಷಪ್ಪನವರಿಗೆ ಸುಮಾರು 75-80 ವರ್ಷವಾಗಿತ್ತು. ಕೃಶವಾದ ದೇಹ, ಕುಳಿಬಿದ್ದ ಕಣ್ಣು, ದೃಷ್ಟಿ ಮಾಂದ್ಯ, ಕಿವಿಯೂ ಕೇಳಿಸುತ್ತಿರಲಿಲ್ಲ. ಶೇಷಪ್ಪನವರಿಗೆ ಕೈಯಲ್ಲಿ ಕೋಲು ಹಿಡಿಯದೆ ಒಂದು ಹೆಜ್ಜೆಯನ್ನೂ ಇಡಲಾಗುತ್ತಿರಲಿಲ್ಲ. ಅವರನ್ನು ನೋಡಿಕೊಳ್ಳುವವರಾರೂ ಇರಲಿಲ್ಲ. ಭಿಕ್ಷಾಟನೆ ಮಾಡಿ ಜೀವನ ನಡೆಸುತ್ತಿದ್ದರು.
ಅಶ್ವತ್ಥ ಪ್ರತಿಷ್ಠೆ ಮಾಡಬೇಕು ಮತ್ತು ಪ್ರತಿಷ್ಠೆಯಾದ ಮರಕ್ಕೊಂದು ಕಟ್ಟೆ ಕಟ್ಟಬೇಕು ಎನ್ನುವುದು ಶೇಷಪ್ಪನವರ ಉತ್ಕಟ ಆಸೆಯಾಗಿತ್ತು. ಬೆಂಗಳೂರಿನ ಬಸವನಗುಡಿಯಲ್ಲಿರುವ ಮಲ್ಲಿಕಾರ್ಜುನ ಸ್ವಾಮಿ ಗುಡಿಯ ಮುಂಭಾಗದಲ್ಲಿ ಅಶ್ವತ್ಥ ಕಟ್ಟೆ ಕಟ್ಟಬೇಕೆನ್ನುವ ಅವರ ಆಸೆಗೆ ಅನೇಕ ವಿಘ್ನಗಳು ಬಂದವು. ಅವರ ಪ್ರಯತ್ನಗಳ ಫಲವಾಗಿ ಎಲ್ಲಾ ವಿಘ್ನಗಳು ನಿವಾರಣೆಯಾಗಿ ಅವರು ಅಶ್ವತ್ಥ ಪ್ರತಿಷ್ಠಾಪನೆ ಮಾಡಿಸಿದರು. ಅವರ ಸತತವಾದ ಸಾಧನೆ ಮತ್ತು ನಿಷ್ಠೆಯೇ ಅವರ ವ್ಯಕ್ತಿತ್ವದ ವಿಶೇಷತೆಗಳಾಗಿವೆ. ಮುಂದಿನ ಪ್ರಶ್ನೆ, ಶೇಷಪ್ಪನವರಿಗೂ ಲೇಖಕರ ಸೋದರತ್ತೆಗೂ ನಡೆದ ಸಂಭಾಷಣೆಯನ್ನು ಕುರಿತು ಬರೆಯಿರಿ. ಉತ್ತರ: ಶೇಷಪ್ಪನವರು ಅಶ್ವತ್ಥ ಪ್ರತಿಷ್ಠಾಪನೆ ಮಾಡುವ ತಮ್ಮ ಆಸೆ ಈಡೇರಿದ ನಂತರ ಲೇಖಕರ ಮನೆಗೆ ಬಂದು ತಾಮ್ರದ ಪಂಚಪಾತ್ರೆ, ಉದ್ಧರಣೆ, 1 ಬಾಳೆಹಣ್ಣು, 2 ಸೇವಂತಿಗೆ ಹೂವು, 1 ಅನಂತ ವಸ್ತ್ರಗಳನ್ನು ಲೇಖಕರ ಸೋದರತ್ತೆಯ ಕೈಗಿತ್ತು ಯಜಮಾನರಿಗೆ, ಅಂದರೆ ಲೇಖಕರ ತಂದೆಯವರಿಗೆ ತಲುಪಿಸಿಬಿಡಿ ಎಂದು ಹೇಳಿದರು. ಕಾರ್ಯ ನನ್ನ ಉದ್ದೇಶಕ್ಕೆ ತಕ್ಕಂತೆ ನೆರವೇರಿತು. ನನ್ನ ಋಣ ತೀರಿತು. ಯಜಮಾನರ ನೆರವಿಲ್ಲದೆ ಹೋಗಿದ್ದಿದ್ದರೆ ನನ್ನ ಋಣದ ಗಂಟನ್ನು ಹೊತ್ತುಕೊಂಡೇ ಕಣ್ಮುಚ್ಚಬೇಕಾಗಿತ್ತಿತ್ತು. ಇನ್ನೊಮ್ಮೆ ಬಂದು ಯಜಮಾನರಿಗೆ ಸಾಷ್ಟಾಂಗ ಬೀಳುತ್ತೇನೆ ಎಂದು ತಿಳಿಸಿಬಿಡಿ ಎನ್ನುತ್ತಾ ಹೊರಡಲು ಉದ್ಯುಕ್ತರಾದರು. ಆಗ ಲೇಖಕರ ಸೋದರತ್ತೆ ಹಾಲು ಕುಡಿದು ಹೋಗುವಂತೆ ಹೇಳಿದರು. ಶೇಷಪ್ಪನವರು, ಇಲ್ಲಮ್ಮ, ಇವತ್ತು 4 ಜನಕ್ಕೆ ಭೋಜನ ಮಾಡಿಸಬೇಕು. ಅವರದಾದ ಬಳಿಕವೇ ನನ್ನದು. 4-5 ಮನೆಗಳಿಗೆ ಹೋಗಿ ಭಿಕ್ಷೆ ತೆಗೆದುಕೊಳ್ಳಬೇಕು. ಅನ್ನ ಶಾಂತಿಗೆ ಬರುವವರನ್ನು ನಾನು ಕಾಯಿಸಬಾರದಮ್ಮ ಎನ್ನುತ್ತಾ ಭಿಕ್ಷೆಗೆ ಹೊರಟರು. ಲೇಖಕರ ಸೋದರತ್ತೆ ಅಕ್ಕಿ, ಬೇಳೆ ಸಾಮಗ್ರಿಗಳನ್ನು ನಮ್ಮ ಮನೆಯಿಂದಲೇ ಕೊಡುತ್ತೇನೆ ಎಂದರೂ ಸ್ವೀಕರಿಸದೆ, ಬೇಡಮ್ಮ, 4 ಬಾಗಿಲಲ್ಲಿ ನಿಂತು ಯಾಚಿಸುವುದು ನನಗೆ ರಕ್ತಗತವಾಗಿ ಬಿಟ್ಟಿದೆ, ಇಂತೇಕೆ ಅದನ್ನು ತಪ್ಪಿಸಲಿ ಎಂದು ಹೊರಟು ಹೋದರು. ಇವಿಷ್ಟು ಶೇಷಪ್ಪನವರು ಮತ್ತು ಲೇಖಕರ ಸೋದರತ್ತೆಯ ನಡುವೆ ನಡೆದ ಸಂಭಾಷಣೆ. ಈಗ ಸಂದರ್ಭದೊಡನೆ ವಿವರಿಸಿ. ಮೊದಲನೆಯ ಪ್ರಶ್ನೆ, ಇವುಗಳನ್ನು ಯಜಮಾನರಿಗೆ ತಲುಪಿಸಿಬಿಡಿ. ಈ ವಾಕ್ಯವನ್ನು ಡಾಕ್ಟರ್ BGL ಸ್ವಾಮಿ ಅವರ ಹಸಿರು ಹೊನ್ನು ಕೃತಿಯಿಂದ ಆಯ್ದ ಅರಳಿಕಟ್ಟೆ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ. ಅಶ್ವತ್ಥ ಪ್ರತಿಷ್ಠಾಪನೆಗೆ ಸಹಾಯ ಮಾಡಿದ್ದಕ್ಕಾಗಿ ಕೃತಜ್ಞತೆ ಹೇಳಲು ಬಂದ ಶೇಷಪ್ಪನವರು ಈ ಮಾತನ್ನು ಲೇಖಕರ ಸೋದರತ್ತೆಗೆ ಹೇಳಿದರು. ಅಶ್ವತ್ಥ ಪ್ರತಿಷ್ಠಾಪನೆ ಮಾಡುವ ತಮ್ಮ ಆಸೆ ಈಡೇರಿದ ನಂತರ ಶೇಷಪ್ಪನವರು ಲೇಖಕರ ಮನೆಗೆ ಬಂದು ತಾಮ್ರದ ಪಂಚಪಾತ್ರೆ, ಉದ್ಧರಣೆ, ಬಾಳೆಹಣ್ಣು, ಸೇವಂತಿಗೆ ಹೂವು ಹಾಗೂ ಅನಂತ ವಸ್ತ್ರಗಳನ್ನು ಲೇಖಕರ ಸೋದರತ್ತೆಗೆ ನೀಡಿ, ಇವುಗಳನ್ನು ಯಜಮಾನರಿಗೆ ತಲುಪಿಸಿಬಿಡಿ, ಯಜಮಾನರ ನೆರವಿಲ್ಲದೆ ಹೋಗಿದ್ದರೆ ತಾನು ಈ ಕಾರ್ಯವನ್ನು ಮಾಡಲು ಸಾಧ್ಯವಾಗುತ್ತಿರಲಿಲ್ಲ ಎಂದು ಕೃತಜ್ಞತೆಯ ಮಾತುಗಳನ್ನು ಹೇಳಿ ಹೋದರು. ಸ್ವಾರಸ್ಯ: ತನಗೆ ನೆರವಾದವರನ್ನು ನೆನಪಿಸಿಕೊಂಡು ಕೃತಜ್ಞತೆ ಸಲ್ಲಿಸುವ ಶೇಷಪ್ಪನವರ ವ್ಯಕ್ತಿತ್ವ ಈ ವಾಕ್ಯದಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ. ಎರಡನೇ ಪ್ರಶ್ನೆ, ಒಂದಿಷ್ಟು ಹಾಲು ಕುಡಿದು ಹೋಗಬೇಕು. ಈ ವಾಕ್ಯವನ್ನು ಡಾಕ್ಟರ್ BGL ಸ್ವಾಮಿ ಅವರ ಹಸಿರು ಹೊನ್ನು ಕೃತಿಯಿಂದ ಆಯ್ದ ಅರಳಿಕಟ್ಟೆ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ. ಈ ವಾಕ್ಯವನ್ನು ಲೇಖಕರ ಸೋದರತ್ತೆ ಶೇಷಪ್ಪನವರಿಗೆ ಹೇಳಿದರು. ಶೇಷಪ್ಪನವರು ಅಶ್ವತ್ಥ ಪ್ರತಿಷ್ಠಾಪನೆ ಮಾಡಿದ ನಂತರ ಲೇಖಕರ ಮನೆಗೆ ಬಂದು ತಾಮ್ರದ ಪಂಚಪಾತ್ರೆ, ಉದ್ಧರಣೆ, ಬಾಳೆಹಣ್ಣು, ಸೇವಂತಿಗೆ ಹೂವು ಹಾಗೂ ಅನಂತ ವಸ್ತ್ರಗಳನ್ನು ಲೇಖಕರ ಸೋದರತ್ತೆಯ ಕೈಗೆ ಕೊಟ್ಟು ಯಜಮಾನರಿಗೆ ತಮ್ಮ ಕೃತಜ್ಞತೆಯನ್ನೂ ತಿಳಿಸಿ ಹೊರಟರು. ಆಗ ಲೇಖಕರ ಸೋದರತ್ತೆ ಶೇಷಪ್ಪನವರಿಗೆ ಒಂದಿಷ್ಟು ಹಾಲು ಕುಡಿದು ಹೋಗಬೇಕು ಎಂದು ಹೇಳಿದರು. ಸ್ವಾರಸ್ಯ: ಮನೆಗೆ ಬಂದ ಅತಿಥಿಗಳನ್ನು ಸತ್ಕರಿಸುವ ಉತ್ತಮವಾದ ಭಾರತೀಯ ಸಂಸ್ಕಾರವನ್ನು ಈ ವಾಕ್ಯದಲ್ಲಿ ಸ್ವಾರಸ್ಯಪೂರ್ಣವಾಗಿ ಹೇಳಿದ್ದಾರೆ. ಮೂರನೇ ಪ್ರಶ್ನೆ, ಅಕ್ಕಿ, ಬೇಳೆ ಸಾಮಗ್ರಿಗಳನ್ನು ನಮ್ಮ ಮನೆಯಿಂದಲೇ ಕೊಡುತ್ತೇನೆ. ಈ ವಾಕ್ಯವನ್ನು ಡಾಕ್ಟರ್ BGL ಸ್ವಾಮಿ ಅವರ ಹಸಿರು ಹೊನ್ನು ಕೃತಿಯಿಂದ ಆಯ್ದ ಅರಳಿಕಟ್ಟೆ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ. ಶೇಷಪ್ಪನವರು ಅಶ್ವತ್ಥ ಪ್ರತಿಷ್ಠಾಪನೆ ಮಾಡುವ ತಮ್ಮ ಆಸೆ ಈಡೇರಿದ ನಂತರ ಲೇಖಕರ ಮನೆಗೆ ಬಂದು ಕೃತಜ್ಞತೆಗಳನ್ನು ಹೇಳಿದರು. ಲೇಖಕರ ಸೋದರತ್ತೆ ಹಾಲು ಕುಡಿದು ಹೋಗುವಂತೆ ಹೇಳಿದಾಗ, ಇವತ್ತು 4 ಜನರಿಗೆ ಭೋಜನ ಬಡಿಸಬೇಕು, ಅದಕ್ಕಾಗಿ 4-5 ಮನೆಗಳಿಗೆ ಹೋಗಿ ಭಿಕ್ಷೆ ತೆಗೆದುಕೊಳ್ಳಬೇಕು ಎಂದರು. ಆಗ ಲೇಖಕರ ಸೋದರತ್ತೆ ಅಕ್ಕಿ, ಬೇಳೆ ಸಾಮಗ್ರಿಗಳನ್ನು ನಮ್ಮ ಮನೆಯಿಂದಲೇ ಕೊಡುತ್ತೇನೆ ಎಂದು ಉದಾರತೆಯಿಂದ ಹೇಳಿದರು. ಸ್ವಾರಸ್ಯ: ಒಳ್ಳೆಯ ಕಾರ್ಯದ ಸಲುವಾಗಿ ಉದಾರವಾಗಿ ದಾನ ಮಾಡುವ ಲೇಖಕರ ಸೋದರತ್ತೆಯ ಔದಾರ್ಯದ ಗುಣವನ್ನ ಈ ವಾಕ್ಯದಲ್ಲಿ ಸ್ವಾರಸ್ಯಪೂರ್ಣವಾಗಿ ಹೇಳಲಾಗಿದೆ. ನಾಲ್ಕನೆಯ ಪ್ರಶ್ನೆ, ಅಶ್ವತ್ಥ ಬರಿಯ ಮರವಲ್ಲ. ಈ ವಾಕ್ಯವನ್ನು ಡಾಕ್ಟರ್ BGL ಸ್ವಾಮಿ ಅವರ ಹಸಿರು ಹೊನ್ನು ಕೃತಿಯಿಂದ ಆಯ್ದ ಅರಳಿಕಟ್ಟೆ ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ. ಅಶ್ವತ್ಥ ಮರದ ಉಪಯುಕ್ತತೆಯ ಬಗ್ಗೆ ಹೇಳುತ್ತಾ ಲೇಖಕರು ಈ ಮಾತನ್ನು ಹೇಳುತ್ತಾರೆ. ಅಶ್ವತ್ಥ ಮರ ಮತ್ತು ಅಶ್ವತ್ಥ ಕಟ್ಟೆ ಇವೆರಡು ಜನಜೀವನದಲ್ಲಿ ಬಹುಕಾಲದಿಂದ ಒಂದಾಗಿ ಬಿಟ್ಟಿವೆ.
ಹಳ್ಳಿಯ ಸಾರ್ವಜನಿಕ ಸಮಾರಂಭಗಳಿಗೆ, ಪಂಚಾಯಿತಿಗಳಿಗೆ, ಮದುವೆ ಮುಂಜಿಗಳಿಗೆ ಪ್ರಶಸ್ತವಾದ ಸ್ಥಳ ಅಶ್ವತ್ಥಕಟ್ಟೆಯಾಗಿದೆ. ಪ್ರವಾಸಿಗಳಿಗೂ, ಯಾತ್ರಾರ್ಥಿಗಳಿಗೂ, ಮಕ್ಕಳ ಆಟ, ಓಟ, ಪಾಠಗಳಿಗೂ, ಹಿರಿಯರ ಗಾಳಿ ಸೇವನೆಗೂ, ವಿಚಾರ ವಿನಿಮಯಕ್ಕೂ ಒಪ್ಪುವ ಆಶ್ರಯ ಅಶ್ವತ್ಥಕಟ್ಟೆಯಾಗಿದೆ ಎಂದು ಲೇಖಕರು ಅಶ್ವತ್ಥದ ಉಪಯುಕ್ತತೆಯ ಬಗ್ಗೆ ಹೇಳುತ್ತಾರೆ. ಸ್ವಾರಸ್ಯ: ಅಶ್ವತ್ಥ ಮರ ಮತ್ತು ಅಶ್ವತ್ಥಕಟ್ಟೆಯ ಉಪಯೋಗಗಳನ್ನು ಈ ವಾಕ್ಯದಲ್ಲಿ ಸ್ವಾರಸ್ಯಪೂರ್ಣವಾಗಿ ವಿವರಿಸಲಾಗಿದೆ. ಮುಂದೆ ಇದು ನಿಮ್ಮ ಭಾಷಾ ಚಟುವಟಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ತತ್ಸಮ ತದ್ಭವಗಳನ್ನು ಕೇಳಿದರೆ, ನಿತ್ಯ ಅನ್ನೋದು ಅದರ ತದ್ಭವ ರೂಪ ನಿಚ್ಚ, ಕಾರ್ಯ ಕಜ್ಜ. ಸಂಸ್ಥಾ ಅಂದ್ರೆ 2 ರೀತಿ ಬರುತ್ತೆ. ಒಂದು ಸಣ್ಣ ಮಟ್ಟದ ಬದಲಾವಣೆ ಅಂದ್ರೆ ಸಂಸ್ಥಾ ಅನ್ನೋದನ್ನ ಸಂಸ್ಥೆ ಅಂತ, ಆದ್ರೆ ಸಂಪೂರ್ಣ ಬದಲಾವಣೆ ಆಗಿರೋದು ಸಂತೆ ಅಂತ. ಇದು 2 ಉತ್ತರ ಇದಕ್ಕೆ ಸರಿಯಾಗಿದೆ. ಆಮೇಲೆ ಸ್ಥಾನ ಅಂದ್ರೆ ತಾಣ, ರಕ್ತ ಅಂದ್ರೆ ಅದರ ತದ್ಭವ ರೂಪ ರಕುತ, ಭಿಕ್ಷೆ ಅದರ ತದ್ಭವ ರೂಪ ಬಿಕ್ಕೆ ಅಂತ ಆಗಿದೆ. ಆಮೇಲೆ ಇಲ್ಲಿ ಸಂಧಿಗಳನ್ನ ಕೇಳಿದ್ದಾರೆ. ಮೊದಲನೇ ಪದ ಮನೆಗೊಬ್ಬ. ಹೇಗೆ ಬಿಡಿಸೋದು? ಮನೆಗೆ ಪ್ಲಸ್ ಒಬ್ಬ. ಇಲ್ಲಿ ಪೂರ್ವ ಪದದಲ್ಲಿ ಮನೆಗೆ ಅಂದ್ರೆ ಇಲ್ಲಿ ಏಕಾರ ಇದೆ, ಆಮೇಲೆ ಉತ್ತರ ಪದದಲ್ಲಿ ಓಕಾರ ಇದೆ. ಸಂಧಿ ಆದಾಗ ಏನಾಗತ್ತೆ? ಪೂರ್ವ ಪದದಲ್ಲಿದ್ದ ಏಕಾರ ಹೋಗ್ಬಿಟ್ಟು ಮನೆಗೊಬ್ಬ, ಓಕಾರ ಮಾತ್ರ ಉಳ್ಕೊಂಡಿದೆ. ಹಾಗಾಗಿ ಇದು ಲೋಪಸಂಧಿ ಆಗಿದೆ. ಮುಂದೆ ಕಿವಿಯಂತು, ಕಿವಿ ಪ್ಲಸ್ ಅಂತು. ಈ ಸಂಧಿ ಮಾಡುವಾಗ ಯಕಾರ ಆಗಮವಾಗಿದೆ, ಹಾಗಾಗಿ ಇದು ಆಗಮ ಸಂಧಿಯಾಗಿದೆ. ಭಿಕ್ಷೆಯಿಂದ ಕೂಡ ಹಾಗೇನೆ, ಭಿಕ್ಷೆ ಪ್ಲಸ್ ಇಂದ ಸಂಧಿ ಮಾಡುವಾಗ ಭಿಕ್ಷೆಯಿಂದ ಯ ಬಂದಿದೆ, ಹಾಗಾಗಿ ಇದು ಆಗಮ ಸಂಧಿ. ಆಮೇಲೆ ಮರಕ್ಕೊಂದು. ಹೇಗೆ ಬಿಡಿಸೋದು ಇದನ್ನ? ಮರಕ್ಕೆ ಪ್ಲಸ್ ಒಂದು. ಇಲ್ಲಿ ಪೂರ್ವ ಪದ ಮರಕ್ಕೆ ಅಂದ್ರೆ ಅದರ ಕೊನೆಯಲ್ಲಿ ಏಕಾರ ಬಂದಿದೆ, ಆಮೇಲೆ ಉತ್ತರ ಪದದಲ್ಲಿ ಓಕಾರ ಇದೆ. ಸಂಧಿ ಮಾಡುವಾಗ ಮರಕ್ಕೊಂದು ಅಂದ್ರೆ ಓಕಾರ ಮಾತ್ರ ಉಳ್ಕೊಂಡಿದೆ, ಪೂರ್ವ ಪದದಲ್ಲಿದ್ದ ಏಕಾರ ಇಲ್ಲಿ ಲೋಪ ಆಗಿದೆ, ಹಾಗಾಗಿ ಇದು ಲೋಪ ಸಂಧಿ. ಹಾಗೆ ಇದೇಕೆ, ಇದು ಪ್ಲಸ್ ಏಕೆ. ಇಲ್ಲಿ ಪೂರ್ವ ಪದದ ಕೊನೆಯಲ್ಲಿ ಇದು ಅಂದ್ರೆ ಊಕಾರ ಇದೆ, ಉತ್ತರ ಪದದಲ್ಲಿ ಏಕೆ ಅಂದ್ರೆ ಏಕಾರ ಇದೆ. ಸಂಧಿ ಮಾಡಿದಾಗ ಏನಾಯ್ತು? ಇದೇಕೆ ಅಂದ್ರೆ ಏಕಾರ ಮಾತ್ರ ಉಳ್ಕೊಂತು, ಪೂರ್ವ ಪದದಲ್ಲಿದ್ದ ಊಕಾರ ಇದು ಅನ್ನೋದ್ರಲ್ಲಿದ್ದ ಊಕಾರ ಹೋಗ್ಬಿಟ್ಟಿದೆ, ಹಾಗಾಗಿ ಇದು ಲೋಪಸಂಧಿ ಆಗಿದೆ. ಈ ಪ್ರಶ್ನೋತ್ತರಗಳು ನಿಮ್ಗೆ ಸಹಾಯ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಸಬ್ಸ್ಕ್ರೈಬ್ ಮಾಡೋದಕ್ಕೆ, ಫಾಲೋ ಮಾಡೋದಕ್ಕೆ ಮರಿಬೇಡಿ. ಧನ್ಯವಾದಗಳು.